ಈ ರೂಲಿಂಗ್ ಪಾರ್ಟಿ ಸೆಂಟ್ರಲಲ್ಲಿ BJP ಇದೆ. ಇವಾಗ ಸ್ಟೇಟಲ್ಲಿ BJP ಇದ್ದು ಹೋಗಿ ಕಾಂಗ್ರೆಸ್ ಬಂದಿದೆ. ಇವಾಗ ಮೇನ್ ಏನಂತ ಹೇಳಿದ್ರೆ ಆರೋಪ ಈಗ ಕಾಂಗ್ರೆಸ್ಸಲ್ಲಿ ಚೀಫ್ ಮಿನಿಸ್ಟರ್ ಯಾರಾದರೂ ಚೇಂಜ್ ಮಾಡಿದರೂ ಅವ್ರಿಗೂ ಇದೇ ಗತಿ ಬರ್ತದೆ. ಏನಾದರೂ ಹಾಕಿ ಆ ಕೇಸಿ ಕೇಸಿ ಯಾವುದು ಹಳೇದೇನೋ ಕೇಸು. ಸಿದ್ದರಾಮಯ್ಯ ದುಡ್ಡು ಮಾಡಬೇಕಾದ್ರೆ 5 ವರ್ಷ CM ಇರುವಾಗಲೇ ದುಡ್ಡು ಮಾಡ್ಬೋದಿತ್ತು. ಇದು ಅವರ ಹೆಂಡತಿದು ಕೇಸು. ಹೆಂಡತಿ ಮಾಡಿದ್ರೆ ಗಂಡನಿಗೆ ಶಿಕ್ಷೆ ಕೊಡೋದ? ಹೆಂಡತಿ ಮಾಡಿದ್ರೆ ಹೆಂಡತಿ ಹತ್ರ ವಸೂಲು ಮಾಡಬೇಕು. ಹೇಗೆ ಬಂತು ಏನು ಬಂತು ಅದು ಮಾಡಬೇಕು. ಹೆಂಡತಿಯನ್ನು ಪ್ರಾಸಿಕ್ಯೂಟ್ ಮಾಡಿ ಸಿದ್ದರಾಮಯ್ಯಕ್ಕೆ ಹೋಗಬೇಕು. ಯಾರು ತಪ್ಪು ಮಾಡಿದರೆ ಅವ್ರೊಳಗೆ ಹೋಗಬೇಕು. ಗೊತ್ತಾಯ್ತಾ? ಅದೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅದೇನು ಅಗತ್ಯ ಇಲ್ಲ. ಹಾಗೆ ಹೇಳಿದರೆ ಇಂಡಿಯಾದಲ್ಲಿರೋ ಎಲ್ಲ ಪಾಲಿಟಿಷಿಯನ್ ರಾಜೀನಾಮೆ ಕೊಡಬೇಕು. ಎಲ್ಲ ಮೇಲೇನು ಕೇಸು ದಾಖಲು ಮಾಡ್ಬೋದು. ಎಲ್ಲರ ಮೇಲೆ ಕೇಸ್ ಇದೆ. ಎಲ್ಲರದ್ದು ರಾಜೀನಾಮೆ ಕೊಡ್ತಾರಾ? ಈಗ ಕೇಸ್ ತೆಗೆದು ಕೊಟ್ಟರೆ ಈಗ 3 ಜನದ್ದು ಕೊಟ್ಟಿದ್ದಾರೆ ರಾಜ್ಯಪಾಲರ ಹತ್ರ. ಯಾರ್ದು? JDS BJP ಅವ್ರದ್ದು. ಯಾಕೆ ಅವರು ಆ್ಯಕ್ಷನ್ ತೆಗಲಿಲ್ಲ? ಅದನ್ನು ಅವ್ರು ಆ್ಯಕ್ಷನ್ ತೆಗಿಬೇಕಲ್ಲ. ಯಾರು ಕಳ್ಳರೋ ಎಲ್ಲರ ಮೇಲೆ ಆ್ಯಕ್ಷನ್ ತೆಗೀರಿ. ಯಾರು ಬೇಡ ಹೇಳ್ತಾರೆ? ಪಬ್ಲಿಕ್ ಎಲ್ಲರೂ ಸಪೋರ್ಟ್ ಕೊಡ್ತಾರೆ. ಯಾರಿಗೂ ಇದು ಆನೆಸ್ಟ್ ಇಲ್ಲದ ಮಂತ್ರಿ ಆಗಲಿ ಚೀಫ್ ಮಿನಿಸ್ಟರ್ ಯಾರಿಗೂ ಬೇಡ. ಈಗ ಇಂಡಿಯಾದಲ್ಲಿ ಆನೆಸ್ಟ್ ಎಲ್ಲಿ ಯಾವ ಪಾರ್ಟಿ ಇದೆ ನೀವು ಹೇಳಿ? ಇದ್ದಾರಾ? ಮತ್ತು ಅಷ್ಟೇ ಹೇಳೋದು. ಅವರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಅವರು ಎಂಕ್ವೈರಿ ಮಾಡಿಕೊಳ್ಳಿ. ಈಶ್ವರಪ್ಪನ ಮೇಲೆ ಇದು ಬಂತು ಏನು 40% ಕೇಳಿದ್ದಾರೆ ಅಂತೇಳ್ಬಿಟ್ಟು ಒಬ್ಬರು ಒಂದು ಕಂಪ್ಲೇಂಟ್ ಕೊಟ್ಟರು. ನಿಮಗೆ ಯಾಕೆ ಕೊಡಬೇಕಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಆವಾಗ ಏನಾಯಿತು, ಯಾರ ಕಂಪ್ಲೇಂಟ್ ಕೊಟ್ಟವನನ್ನು ಅದು ಯಾರು ಅಂತೇಳಿದರೆ ಈ ಕಾಂಗ್ರೆಸ್ನವರೇ ಮಾಡಿಸಿತ್ತು. ಅವನ ಕಂಪ್ಲೇಂಟ್ 40% ಇವರು ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಅವನನ್ನು ಉಡುಪಿಗೆ ತಗೊಂಡು ಬಂದುಬಿಟ್ಟು ಅವನಿಗೆ ರೂಮ್ ತೆಗೆದುಬಿಟ್ಟು ಅವರನ್ನು ಸಾಯಿಸಿ ಕೂಡ ಬಿಟ್ಟರು. ಇವಾಗ ಅದರಲ್ಲಿ ಏನಾಯಿತು, ಇವರು ಈಶ್ವರಪ್ಪನಿಗೆ ರಿಸೈನ್ ಮಾಡಬೇಕಂತ ಹೇಳಿದರು. ಈಶ್ವರಪ್ಪ ಏನು ಮಾಡಿದ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ ಅವರ ಮೇಲೆ ಕೇಸ್ ಹಾಕಿದಾಗ ಈ ಕೆಲಸ ಎಲ್ಲ ಆಯಿತು. ಉಡುಪಿದಂಗೆ ನಾವು ಅವನನ್ನು ಫಿನಿಷ್ ಮಾಡಿದರು. ಆಮೇಲೆ ಅವ ರಿಸೈನ್ ಮಾಡಿದ. ಹೌದಾ ಅಲ್ವಾ? ಆವಾಗ ಇದೇ ಸಿದ್ದರಾಮಯ್ಯ ಗಲಾಟೆ ಮಾಡಿದ್ದೆ ಅಸೆಂಬ್ಲಿಯಲ್ಲಿ. ಆವಾಗ ಎಲ್ಲಿ ಹೋಯ್ತು ಇವರ ರೂಲ್ಸ್ ಹೇಳಿ? ಇವಾಗ ಅವರಿಗೆ ಬರೀ ಒಬ್ಬ ಕಂಪ್ಲೇಂಟ್ ಕೊಟ್ಟ ಕೂಡಲೇ ರಿಸೈನ್ ಮಾಡಬೇಕಂತ ಇವರು ಹೇಳ್ತಾರೆ. ಹಾಗಾದರೆ ಇವರು ರಿಸೈನ್ ಮಾಡಬೇಕಲ್ವ? ಅದೇ ಪ್ರಿನ್ಸಿಪಲ್ ಮೇಲೆ, ಇವರ ಪ್ರಿನ್ಸಿಪಲ್ ಮೇಲೆ ನಾನು ಹೇಳ್ತಾ ಇದ್ದೇನೆ. ಹೌದಾ ಅಲ್ವಾ ಹೇಳಿ ನೀವೇ? 40% ಕೊಡೋದು ಹೇಳಿದಾರಲ್ಲ, ಇದು ಇವ್ರದ್ದು ಯಾರೋ ಅವರು ಹೇಳಿದವರು ತೀರಿ ಹೋದ್ರು. ಈಗ ಹೇಳಿದವರು ಅವರು ಹೇಳುವಾಗ ಇವರು ಯಾರು ಬಾಯಿ ತೆರೀಲಿಲ್ಲ. ಯಾರು BJP ಪಾರ್ಟಿಯವರು ಸುಮ್ಮನೆ ಇದ್ದರು ಯಾರು. ಮತ್ತು ಇವ್ರದ್ದು ಎಲ್ಲ ಹೋದ್ರೆ ಅದರ ನಂತರ ಇವಾಗ ಇಲೆಕ್ಷನ್ ಸೋತ ನಂತರ ಅದು ಹಾಗೆ ಇದು ಹಾಗೆ ಅಂತ ಇವ್ರು ಹೇಳಿ ಶುರು ಮಾಡಿದ್ರು. ಅದು ಅವ್ರು ಫಸ್ಟೇ ಸ್ಟಾರ್ಟಿಂಗಲ್ಲಿ ಇದು ಮಾಡಬೇಕಿತ್ತು, ಗಲಾಟೆ ಮಾಡಬೇಕಿತ್ತು. BJP ಅವರು ಮಾಡಲಿಲ್ಲ. ಯಾಕೆ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.